ನೋಡಿ ಎಷ್ಟು ರೆಡ್ ಆಗಿದೆ ಅಂತ. ಆ್ಯಕ್ಚುಲಿ ಅದು ಸಿಗಲಿಲ್ಲ, ಮತ್ತೆ ಸಿಗೋದಿಲ್ಲ ಅವಳು. ಕುಡಿತೇನಲ್ಲ ಹಾಗೆ ಅವನನ್ನು ಒದ್ದೆ ಮಾಡಿ ಹಿಡಿದು ಇವಳು. ಅವನಿಗೆ ಚಂಡಿ ಚಂಡಿ ಕಾಣ್ತಾ ಇರ್ತಾನೆ. ಹೀಗೆ ಗೋಣಿ ನೋಡಿ ತುಂಬಿಸಿ ಆಯಿತು ಅಪ್ಪ. ಅದು ಬಾಳೆಹಣ್ಣು ಮಾತ್ರ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೀನಿ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಜನವರಿ 25ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜನವರಿ 25ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಎಂತ ಮಾಡೋದು ನೀನು? ನಾಟಕ ಮಾಡ್ತಿದ್ದಾಳೆ ಬ್ಲಾಗ್ ಮಾಡ್ತಿದ್ದೇನೆ ಅಂತ. ಡೆಬ್ಬಿ ಡೆಬ್ಬಿ ರಜ್ಜು ಕಜ್ಜು ಮತ್ತು ಅವನಮ್ಮ ಬಿಸಿಲಲ್ಲಿ ಆಟ ಆಡೋದು. ಬೆಳಿಗ್ಗೆದು ಬಿಸಿಲಿಗೆ ಸನ್ ಬಾತ್ ಮಾಡೋದು. ಅದೆಂಥದ್ದು ಮಾಡ್ತಿದ್ದಾನೆ ಉಪದ್ರಿ. ಎಂತ ಮಾಡಿದ್ವಿ ಕಜ್ಜಿ? ಕಜ್ಜು ನಮ್ಮನೆ ಅಟ್ಟ ಉಂಟಲ್ಲ ಫುಲ್ ಕವರ್ ಮಾಡಿದ್ದು. ಮುಂಚೆ ಇಲ್ಲಿ ಏನು ಇಡ್ತಿದ್ವಿ, ಆದರೆ ಈಗ ಇದನ್ನು ಕೂಡ ಕವರ್ ಮಾಡೋದ್ರಿಂದ ಇಲ್ಲಿ ಇಷ್ಟು ಸ್ಪೇಸ್ ಬಿಟ್ಟದ್ದುಂಟು. ಈಗ ಇವರು ಹತ್ತಿದ್ರಲ್ಲ, ಇದೊಂದು ಬಳ್ಳಿ ಇಟ್ಕೊಂಡು ಹತ್ತದ, ಆದರೆ ಯಾರಿಗೂ ಗೊತ್ತಾಗೋದಿಲ್ಲ ಬಂದವರಿಗೆ ಎಲ್ಲಿಂದ ಸ್ಪೇಸ್ ಅಟ್ಟಕ್ಕೆ ಹೋಗ್ಲಿಕ್ಕೆ ಅಂತ. ಇನ್ನೊಂದು ಕಡೆ ಉಂಟು, ಅಲ್ಲಿ ಎಂತಾದರೂ ಅಟ್ಟಕ್ಕೆ ಹಾಕ್ಲಿಕ್ಕೆ ಉಂಟು ಅಂತಾದರೆ ಹಾಗೆ ಇಲ್ಲಿಂದ ಹತ್ತಿ ಈ ಬಳ್ಳಿ ಇಟ್ಕೊಂಡು ಹೋಗೋದು. ಹಾಗಾಗಿ ಈಗ ಏನು ಇಡಬೇಕು ಅಂತಿಲ್ಲ, ಏನು ಇಡುವ ಸ್ಪೇಸ್ ನಮಗೀಗ ಸುಮಾರು ಸಿಕ್ಕಿದೆ ಮನೆಯೊಳಗೆ. ಇಲ್ಲ ಅಂತೇಳಿದರೆ ಇಲ್ಲಿ ಏಣಿಡ್ತಾ ಇದ್ವಿ ನಾವು ಮುಂಚೆ, ಹೀಗೆ ಉದ್ದಕ್ಕೆ ಏಣಿತ್ತು. ಈಗ ನಮಗೆ ಟೆಂಪರರಿ ಇದನ್ನು ಹಾಕ್ಕೊಳ್ಬೋದು, ತೆಗೆದುಕೊಳ್ಬೋದು. ಹಾಗೆ ಈ ಥರ ಫಿಟ್ ಮಾಡೋದು. ಇದನ್ನು ಜಾಗ್ರತೆಯಲ್ಲಿ ಫಿಟ್ ಮಾಡಬೇಕು. ಬೆಕ್ಕೊಳ್ಳಿದ್ದಾರಾ? ಅವರ ಆಚೆ ಕಡೆಯಿಂದ ಬರ್ತಾರೆ ನೋಡಿ. ಇವಾಗ ಕಂಪ್ಲೀಟ್ ಆಯಿತು. ಇಲ್ಲಿಂದ ಹತ್ತಿದ್ದು ಗೊತ್ತೇ ಆಗೋದಿಲ್ಲ ನೋಡಿ, ಹೀಗೆ ನೋಡುವಾಗ ಎಲ್ಲಿಂದ ಹತ್ತಲಿಕ್ಕೆ ಉಂಟು ಅಂತ. ಕುಡಿಲಿಕ್ಕೆ ಕೊಟ್ಟಾಯಿತು. ಇವಾಗ ಇವರನ್ನು ಕರ್ಕೊಂಡು ಹೊರಗೆ ಹೋಗೋದು. ಇವತ್ತು ಇವರಿಗೆ ರಜೆ, 3 ದಿವಸ ರಜೆ ಉಂಟು. 3 ದಿವಸ ನಾಳೆ ಇಲ್ಲ, ಅವರು ಸಂಡೇ ಮತ್ತು ಸೋಮವಾರ ಇದ್ದಾರೆ. ಇವತ್ತು ಎಲ್ಲ ಕೆಲಸ ರೆಡಿ ಮಾಡಿಟ್ಟಿದ್ದಾರೆ ಅಪ್ಪ. ಇನ್ನು ದನ ಕರ್ಕೊಂಡು ಹೋಗೋದು. ಮಣ್ಣು ತಿನ್ನೋದು ಅವಳು ಅಂತ, ಚಿಕ್ಕವಳು. ಅಯ್ಯೋ ದೇವ, ಇವತ್ತು ಇವರಿದ್ದಾಳೆ ಅಂತೇಳಿ ಅಂತ ಕುಣಿತಿದ್ದಾಳೆ ಅಂತಿಲ್ಲ ಇವಳು. ಅಲ್ಲೇ ಕಟ್ಟಿ ಅಂತೆ ಕಣ್ಣ, ಸಿಗಲಿಲ್ಲ ಮತ್ತೆ ಸಿಗೋದಿಲ್ಲ ಅವಳು.
ಹೀಗೆ ಮಾಡ್ತಿರ್ತಾಳೆ. ನಾನು ಕರ್ಕೊಂಡು ಹೋಗುವಾಗ ಸಹ ನನಗೆ ಇವಳೊಟ್ಟಿಗೆ ಓಡಿ ಓಡಿ ಸಾಕಾಗ್ತದೆ. ಈ ಕೂಡ ಬಂದಿದ್ದ, ನಾವು ದನಗಳನ್ನು ಕಟ್ಟಿದ್ವಿ. ಅವಳು ಇಲ್ಲಿದ್ದಾಳೆ, ಅಮ್ಮ ಮಗಳಂತೂ ಹೇಗೋ ಕಂಟ್ರೋಲ್ ಮಾಡಿ ಒಂದು ಕಡೆ ಕಟ್ಟಿದ್ವಿ. ಇಲ್ಲಿದ್ದಾಳೆ, ಹೋಗುವ. ಇದು ನಮ್ಮದು ಸ್ಟಾಕ್ ರೂಮ್ ಅಡಿಕೆ ಇಡೋದು. ಹಾಗೆ ಇದು ಫುಲ್ ಈ ಥರ ಗೋಡೆ. ನಾವು ಆಚೆಗೆ ಟರ್ಪಲ್ ಹೊಡೆದಿದ್ದೇವೆ ಬಿಸಿ ಇರಲಿಕ್ಕೆ. ಹೀಗೆ ಕೆಳಗಡೆಗೆ ಹಲಗೆ ಹಾಕಿ ಒಂದು ಶೀಟ್ ಹಾಕೋದು, ಅದರ ಮೇಲೆ ಟರ್ಪಲ್ ಹಾಕಿ ಆಮೇಲೆ ಅಡಿಕೆಯನ್ನು ಸ್ಟಾಕ್ ಮಾಡೋದು ಮರು ವರ್ಷ ಸುಳಿಲಿಕ್ಕೆ. ಈಗ ಇದೆಲ್ಲ ಇಟ್ಟಾಯಿತು. ಹಾಂ, ಚಂದ ಮಣ್ಣಾಗ್ಬೋದು, ಹಾಸಿಗೆ ಥರ ಉಂಟು ಅಂತ ಹೇಳ್ತಿದ್ದಾರೆ. ಒಂದು ಸಲದ ಅಡಿಕೆ ಖಾಲಿ ಆಯಿತು. ಈಗ ಈ ಸಲ ಕೊಯ್ದದ್ದು ಉಂಟಲ್ಲ ಹಣ್ಣು ಅಡಿಕೆ ಅಂಗಳದಲ್ಲಿರುವಂಥದ್ದು, ಅದು ಒಣಗಿಸಿ ಇದರೊಳಗಡೆ ಸ್ಟಾಕ್ ಮಾಡಿ ಬೀಗ ಹಾಕಿಡೋದು. ಇದೆಲ್ಲ ಬಂದುಂಟು ನೋಡಿ. ಹೀಗೆ ಇದು ಅಡಿಕೆ ಇಡುವಂಥ ಸ್ಟಾಕ್ ರೂಮ್ ನಮ್ಮದು. ಮುಂಚೆ ನಾವು ಅಟ್ಟದಲ್ಲಿ ಇಡ್ತಿದ್ವಿ ಮನೆಯದು, ಅಲ್ಲಿ ಹತ್ತಿ ಇಳಿಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಈಗ ಹೀಗೆ ಒಂದು ರೂಮ್ ಮಾಡಿದ್ದು. ಇದೆಲ್ಲ ಇವರದ್ದು ಐಡಿಯಾ. ನೋಡಿ ಎಷ್ಟು ರೆಡ್ ಆಗಿದೆ ಅಂತ. ಆ್ಯಕ್ಚುಲಿ ಅದು ನೋಡಿ ಫಿಲ್ಮಲ್ಲೆಲ್ಲ ಒಂದೊಂದು ಗ್ಲಾಸಲ್ಲಿ ಹಾಕಿ ಕುಡಿತಾರಲ್ಲ, ಹೀಗೆ ಇರ್ತದಲ್ಲ ಕಲರ್, ರೆಡ್ ಉಂಟು. ಬಿರಿಂಡ ಥರ ಆಗಿದಂತೆ. ಬೇರೆ ಎಂತ ಹಾಕಲಿಲ್ಲ, ಖಾಲಿ ಸಕ್ಕರೆ ಮತ್ತು ಇದು ಮಾತ್ರ ಹಾಕಿದ್ದು. ಈಸ್ಟ್ ಹಾಕಿದರೆ ವೈನ್ ಆಗ್ತಿತ್ತಂತೆ. ನಾನು ಹಾಕೋದಿಲ್ಲ ಅದೆಲ್ಲ. ಗೋಧಿ ಹುಡಿ ಕಡಿ ದನಕ್ಕೆ ಹಿಂಡಿ ಬೂಸ ತರ್ತೇವೆ, ಅದಾ ಗೋಧಿ ಕಡಿ ಅಂತ ಬರ್ತದೆ, ಪಾಯಸ ಎಲ್ಲ ಮಾಡ್ತಾರಲ್ಲ ಅದು ಜ್ಯೂಸು ಬೇರಿಂಡ. ಯಾರಿದ್ದಾರೆ? ಕಜ್ಜು, ಇದೆಲ್ಲಿ ನೀನು ಬೂಸದ ಗೋಣೆಯಲ್ಲಿ ಕೂತಿದ್ಯಾ? ಹಾಂ, ಫುಲ್ ಬೂಸ ಮಾಡ್ಕೊಂಡು ಬಂದೀನಿ ದನಗಳಿಗೆ ಹಾಕೋದು. ಕಜ್ಜು, ಅಮ್ಮ ಹೋದ್ಲ ಈಗ ಗುರುಗುರ್ನ ನೋಡಿ ಮಾಡೋದು. ಕೇಳ್ತಾ ಉಂಟಾ ನಿಮಗೆ? ನೋಡಿ ಅವನು ಗುರುಗುರು ಮಾಡೋದು. ಕಜ್ಜಿಗೆ ಕೇಳ್ತದ್ದು ಕಜ್ಜು. ಕಜ್ಜು ಕಲ್ತಾಗರ ಅನ್ಸೋದು ಬಾಬಾ. ನಾನು ಮತ್ತು ಇವರು ಸೋಲಾರ್ ಟರ್ಪಲಲ್ಲಿ ಅಡಿಕೆ ಇತ್ತಲ್ಲ ಅದನ್ನು ತುಂಬಿಸ್ತಾ ಇದ್ದೇವೆ. ಒಣಗಿದೆ ಹಾಗೆ ಗೋಣಿಗೆ ತುಂಬಿಸ್ತಕ್ಕೆ. ಎಷ್ಟು ಬಿಸಿಲು ಅಂತ ಹೇಳಿದರೆ ಮಧ್ಯಾಹ್ನ 12 ಆಗ್ತಾ ಬಂತು. ಈ ಬಿಸಿಲಿಗೆ ಇದು ಹಾಟ್ ಬಾಕ್ಸರ್ ಆಗಿದೆ. ನಾನು ಮತ್ತು ಇವರು ಹಾಟ್ ಬಾಕ್ಸಲ್ಲಿ ಇದ್ದಾಗ ಅನಿಸ್ತಾ ಉಂಟು. ತುಂಬಿಸ್ತಾ ಇದ್ದಾರೆ. ಆಯಿತು, ನಮಗೆ ಎಷ್ಟು 3 ಗೋಣಿ ಇತ್ತು ತುಂಬಿಸ್ಲಿಕ್ಕೆ. ಅದಕ್ಕೆ ಒಂದು ಅರ್ಧ ಗಂಟೆ ಆಯಿತು ಇಷ್ಟೆಲ್ಲ ಕ್ಲೀನ್ ಮಾಡಿ ತುಂಬಿಸುವಷ್ಟರಲ್ಲಿ. ಟರ್ಪಲಲ್ಲಿ ಒಂದು ಅರ್ಧ ಗಂಟೆ ಕೂತಿದ್ವಿ ಅದು ಅಡಿಕೆ ತುಂಬಿಸ್ಲಿಕ್ಕೆ. ಸುಮಾರು ಜನ ಹೇಳ್ತಾರೆ ನಮ್ಮಲ್ಲಿಗೆ ಬಂದವರು, ಯಬ್ಬಾ ಅದರಲ್ಲಿ 10 ನಿಮಿಷ ನಿಂತರೆ ಸತ್ತು ಹೋಗ್ಬೋದು ಅಂತ, ಅಷ್ಟು ಬಿಸಿ ಅಂತ. ಆದರೆ ಅದರೊಳಗಡೆ ಹೋಗಿ ಆದಮೇಲೆ ನಮಗೆ ಒಂದು 10 ನಿಮಿಷ ಕೆಲಸ ಮಾಡಿ ಆದಮೇಲೆ ಆ ಬಿಸಿಗೆ ನಾವು ಅಡ್ಜಸ್ಟ್ ಆಗ್ತೇವೆ. ಇವರಿಗೆ ತುಂಬ ಬೆವರಿ ಹೋಗ್ತದೆ, ನಂಗೆ ಅಷ್ಟು ಬೆವರುದಿಲ್ಲ. ನನಗೆ ಇಲ್ಲಿದ್ದು ವೆದರಿಗೆ ನಾನು ಹಾಗೆ ಎಲ್ಲ ಸೆಟ್ ಅಲ್ಲ, ಹಾಗೆ ನನಗೆ ಜಾಸ್ತಿ ಬೆವರುದಿಲ್ಲ. ಆದರೆ ಹಾಗೆ ಅಂತ ಆಗೋದಿಲ್ಲ, ನಾವು ಅಂದ್ಕೊಂಡ್ರೆ ಹಾಗೆ ಅನ್ನಿಸ್ತದೆ ಹಾಗೆ ಆಗ್ಬೋದು ಅಂತ, ಬಟ್ ಅಷ್ಟಿಲ್ಲ. ಮತ್ತು ನಮ್ಮದು ಸ್ವಲ್ಪ ಓಪನ್ ಅಲ್ಲ, ಕೆಲವ್ರದ್ದು ಬಂದಿರ್ತದೆ ನೋಡಿ ಬಾಗಿಲೆಲ್ಲ ಹಾಕಿ, ಆ ಥರ ಇಲ್ಲ. ಆದರೂ ಕೂಡ ಬಿಸಿ ಒಂದೇ ಥರ. ಗಂಟೆ ಚಹಾ ಕುಡಿದು ಈಗ ದನಗಳನ್ನ ಕರ್ಕೊಂಡು ಬರಲಿಕ್ಕೆ ಬಂದೆ. ನನಗೊಂದು ಚಿಕ್ಕವಾಗಿಂದ ಅಭ್ಯಾಸ ಆಯಿತಾ, ಹೀಗೆ ಚಿಗುರು ಎಲೆ ಉಂಟಲ್ಲ ಇದನ್ನು ಕಲೆಕ್ಟ್ ಮಾಡೋದು. ಅಲ್ಲೆಲ್ಲ ಚಿಗುರಿದೆ, ಈಗ ಗಿಡ ಚಿಗುರುವ ಸಮಯ ಹೀಗೆ ಬರ್ತದಲ್ಲ, ಇದನ್ನು ಕಲೆಕ್ಟ್ ಮಾಡೋದು ಮತ್ತು ಅವ್ರಿಗೆ ಹೋಗಿ ಕೊಡೋದು. ಮುಂಚೆ ಎಲ್ಲ ಕರು ಹಟ್ಟಿಯಲ್ಲಿದ್ದರೆ ಅದಕ್ಕೆ ಹೋಗಿ ಕೊಡೋದು. ಇವ್ರಿಗೆ ಕೊಟ್ಟರೆ ಒಂಥರ ಖುಷಿ, ಅವರು ಜಮ್ಕು ಅಂತ ಮಾಡಿ ತಿಂತಾರೆ ಅನ್ಕೊಳ್ಳಿ, ಇಡೀ ಬಾಯಿಗೆ ಹಾಕಿ ತಿಂತಾರೆ. ಎಲ್ಲ ಬೇಕು ಅವ್ರಿಗೆ ಚಿಗುರಿದೆಲ್ಲ. ಒಳ್ಳಲ್ಲಿದ್ದಾಳೆ ಶುಭಕ್ಕ. ನಾನು ಅಪ್ಪ ಗಣಿ ಮೊದಲೇ ಕೊಯ್ಲಿದ್ದ ಅಡಿಕೆ ತುಂಬಿಸ್ತಿದ್ದೇವೆ ಸ್ಟಾಕ್ ರೂಮಿಗೆ ಇಡಲಿಕ್ಕೆ. ಈಚೆ ಸೈಡ್ ಉಂಟಲ್ಲ ಇದು, ಆಚೆ ಸೈಡ್ ಇದ್ದಿರೋದಲ್ಲ, ಈಚೆ ಸೈಡ್ ಈಗ ತುಂಬಿಸ್ತಾ ಇದ್ದೇವೆ. ಇವರು ಇದರಲ್ಲಿ ನಾನು ಬಟ್ಟೆಯಲ್ಲಿ ತುಂಬಿಸ್ಬೇಕೀಗ ತಗೊಂಡು ಹೋಗಿ. ಅಡಿಕೆ ತುಂಬಿಸ್ತಿದ್ದೇವೆ. ಇವ ನೋಡಿ ಸಜ್ಜು ಮಿದ್ಲೈ ಬಂದು ಕೂತ್ಕೊಳ್ಳೋದು. ಎಂತ ನಿಂದು? ನಂದು ಇದು ಬಟ್ಟೆ. ಇವ್ರು ನೋಡಿ ಹೀಗೆ ಸೇಮ್ ಇಬ್ಬರು ಕೂಡ ವರ್ಕ್ ಮಾಡ್ತಿದ್ದೇವೆ ಆಯಿತಾ.
ಹೀಗೆ ಗೋಣಿ ನೋಡಿ ತುಂಬಿಸಿ ಆಯಿತು. ಅಪ್ಪ ಕಟ್ತಾ ಇದ್ದಾರೆ. ನಾವು ಅವಾಗ ಸೋಲಾರ್ ಟರ್ಪಲ್ಲಿ ತುಂಬಿಸಿದ್ವಲ್ಲ, ಅದನ್ನು ಸ್ಟಾಕ್ ರೂಮಿಗೆ ಹೋಗಿ ಇಡ್ತಿದ್ದಾರೆ. ನಾನು ಹೊರಿಸೋದು ಇವರಿಗೆ, ಕೊಂಡೋಗೋದು. ನೋಡಿ ಅಣ್ಣ ಮಲಗಿದ್ದು ಶಂಭು ಕಾಯಿಕಾಲೆಲ್ಲ ಬಿಸಾಡಿ ಮಲಗಿದ್ದೀನಿ ಗೋಳಿ. ಅದಕ್ಕಿಂತ ಇವನು ಕೆಳಗೆ ಗುಂಡಣ್ಣ. ಎಂಥ ರೆಸ್ಟ್ ಕೆಲಸ ಮಾಡಿದ್ದಾರೆ ಅಂತೇಳಿ ಈ ಥರ ರೆಸ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಈ ಕೈಕಾಲೆಲ್ಲ ಬಿಸಾಡಿ ಅಲ್ಲಿಂದ ಗ್ರಿಪ್ ಇಟ್ಕೊಂಡಿದ್ದಾನೆ ಕಾಣ್ತದೆ. ಚಂದ ಮಲಗಿದ್ದಾರೆ. ಇವನಿಗೊಂದು ಉಪದ್ರ ಮಾಡಬೇಕು ನನಗೆ, ಇಲ್ಲ ಸಮಾಧಾನ ಆಗೋದಿಲ್ಲ. ಉಪ್ಪು ಹಾಕಿದಿಂದ ಇನ್ನೂ ಚಂದ ಆಗ್ತದೆ. ಉಪ್ಪು ಮತ್ತೆ ಮೆಣಸು ಪುಡಿ. ಹಾಂ ಅಲ್ಲ, ಮೊನ್ನೆಷ್ಟು ಹುಳಿ ಇಲ್ಲ, ಮೊನ್ನೆ ಉಗ್ದ್ರಿ. ಅಲ್ಲಿ ನೋಡಿ ಅಂತೆ, ಅದು ಟ್ವಿನ್ಸ್ ಅಂತಲ್ಲ. ಹೌದು. ಹೀಗೆ ಅಡುಗೆ ಅಲ್ಲಿ ತುಂಬಿಸಿ ನಾವು ಸ್ಟಾಕ್ ರೂಮಲ್ಲಿ ಇಟ್ವಿ. ನಾನು ತುಂಬಿಸಿ ಎಲ್ಲ ಕೊಟ್ಟದ್ದು. ಇವರು ಹೊತ್ಕೊಂಡೋಗಿ ಸ್ಟಾಕ್ ರೂಮಲ್ಲಿ ಇಟ್ಟರು. ಸ್ವಲ್ಪ ರೆಸ್ಟ್ ಮಾಡಿ ಒಂದೊಂದು ಬೊಂಡ ಕುಡಿದು ಈಗ ಹುಲ್ಲಿಗೆ ಹೋಗ್ತಿದ್ದೇವೆ. ಯಾವಾಗಲೂ ಇಷ್ಟೊತ್ತಿಗೆ ಹುಲ್ಲಾಗ್ತದೆ ಸಂಜೆ. ಇವತ್ತು ಅಡಿಕೆ ತುಂಬಿಸ್ಲಿಕ್ಕಿದ್ದರಿಂದ ಲೇಟು, 5 ಗಂಟೆ ಆಯಿತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಹುಲ್ಲಾಗ್ತದೆ ಬೇಗ. ಇಬ್ಬರಿದ್ದೇವಲ್ಲ, ಹಾಗೆ ಬನ್ನಿ ಹೋಗುವ. ನಾವು ಗೋಣಿ ಹಾಕಿದ್ವಿ ಅಲ್ಲ, ಅದನ್ನು ತೆಗೆದ್ವಿ. ಇದು ಚಂದ ಬೆಳೆದಿದೆ ಕದಳಿದು. ಹೌದದು ಪಣೆ ಹೋದಲ್ಲ, ಮಂಗ ಬಂದು ತಿಂದದ್ದು. ಆಮೇಲೆ ನಾವು ಗೋಣಿ ಗಟ್ಟಿ ಹಾಕಿದ್ದು, ಗೊತ್ತುಂಟು ನನಗೆ. ಹೀಗೆ ಇದನ್ನು ಕೊಯ್ದು ತೊಗೊಂಡೋಗ್ಬೇಕು. ನಿನ್ನೆ ಅಪ್ಪ ನನ್ನ ಹತ್ರ ಹೇಳಿದರು ಕಟ್ ಮಾಡಿ ಕೊಂಡೋಗು ಅಂತ. ನನಗೆ ಮರೀತು. ಒಂದು ವೇಳೆ ಇವತ್ತು ಮಂಗ ತಿಂದಿದ್ರೆ ನನಗೆ ಅಪ್ಪ ಸರಿ ಬೈತಿದ್ರು. ಇದು ನೋಡಿ ನಮ್ಮ ಮಾವಿನ ಮರದಲ್ಲಿ ಹೂ ಹೋಗಿದೆ, ತೋಟದ ಒಳಗಿರೋದು. ಎಲ್ಲ ಕಡೆ ಹೂವೇ ಹೂವು. ಎಷ್ಟು ಹೊತ್ತು ಕದಳಿದು. ಒಳ್ಳೆ ಉಂಟದು ಬಾಳೆಹಣ್ಣು ಮಾತ್ರ. ಅದರಲ್ಲಿ ಇನ್ನೂ 2 ಪಾಡ ಇರ್ತಿದ್ರೆ ಕೊಡ್ಬೋದಿತ್ತು. ಇದು ನಮಗೆ ತಿನ್ನಲಿಕ್ಕೆ. ಹುಲ್ಲಾಯಿತು. ನಾವೀಗ ಇನ್ನು ಕಟ್ಟಿಕೊಂಡು ಸಂಜೆ ಆಯಿತು. ನೋಡಿ ವೆದರ್ ಹೀಗೆ ಉಂಟು. ಕೂರ ಕೂಡ ಇದ್ದ. ಇಷ್ಟೊತ್ತು ಹೇಗೆ ಇಲ್ಲಿದ್ದ ಅಂತ ನಂಗೆ ಗೊತ್ತಿಲ್ಲ. ಕೂರ ಹೋಗುವ.